ನಿಮ್ಮ ಮೊಬೈಲ್ ನಲ್ಲಿ ಸಹ ಆಡ್ಸ್ ಜಾಸ್ತಿ ಬರುತ್ತಾ? ಹಾಗಾದ್ರೆ ಈ ಕೂಡಲೇ ಎರಡು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ಅಡ್ವರ್ಟೈಸ್ಮೆಂಟ್ಸ್ ಬರೋದು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಸೊ ಹಾಗಾದ್ರೆ ಏನು ಒಂದು ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಪೇಜ್ ಅನ್ನ ಫಾಲೋ ಮಾಡಿ. ಫ್ರೀ ಫಾಲೋ ಮಾಡಬಹುದು. ಫಸ್ಟ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಗೂಗಲ್ ಅಂತ ಹೇಳಿ ಶೋ ಆಗುತ್ತೆ. ಸೊ ಇದನ್ನ ಓಪನ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಆಲ್ ಸರ್ವಿಸಸ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಈ ಒಂದು ಜಾಗದಲ್ಲಿ ಗಮನಿಸಬಹುದು ಆಡ್ಸ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಹೇಳಿದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ. ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಅನ್ನ ಕ್ಲಿಕ್ ಮಾಡಿ. ಸೊ ಇದನ್ನ ಮಾಡೋದ್ರಿಂದ ಏನಾದ್ರು ಪ್ರಾಡಕ್ಟ್ಸ್ ಅಥವಾ ಗ್ಯಾಜೆಟ್ಸ್ ಅನ್ನ ಸರ್ಚ್ ಮಾಡ್ತಿದ್ದೀರಾ ಅಂದ್ರೆ ಆ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಅಂದ್ರೆ ಬರೋದಿಲ್ಲ, ಸ್ಟಾಪ್ ಆಗುತ್ತೆ. ಸೊ ಮತ್ತೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಬರ್ತಿದೆ, ಅಡ್ವರ್ಟೈಸ್ಮೆಂಟ್ಸ್ ಶೋ ಆಗಬಾರದು ಅಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ಕನೆಕ್ಷನ್ಸ್ ಅಂತ ಹೇಳಿರುತ್ತೆ ಮೊಬೈಲ್ ನಲ್ಲಿ, ಇದನ್ನ ಓಪನ್ ಮಾಡಿ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಮೋರ್ ಕನೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಅದರ ಪ್ರೈವೇಟ್ DNS ಅಂತ ಹೇಳಿರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿ. ಸೊ ಅದು ಎಲ್ಲರ ಮೊಬೈಲ್ ನಲ್ಲಿ ಸಹ ಆಟೋಮೇಟೆಡ್ ಅಲ್ಲದೆ ಇರುತ್ತೆ. ನೀವು ಅದರಲ್ಲಿ ಪ್ರೈವೇಟ್ ಅಂತ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ಅಡ್ರೆಸ್ ಆದ್ರೆ ಇರೋದಿಲ್ಲ, ನೀವಾದ್ರೆ ಇದನ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಇದನ್ನಾದ್ರೆ ನೀವು ಟೈಪ್ ಮಾಡಬೇಕಾಗುತ್ತೆ dns.adgot.com ಅಂತ ಹೇಳಿ. ಸೊ ಇದನ್ನ ಟೈಪ್ ಮಾಡಿ. ನೀವು ಅದರ ಸೇವ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಇಷ್ಟನ್ನ ಮಾಡಿ ಅಡ್ವರ್ಟೈಸ್ಮೆಂಟ್ಸ್ ಬರೋದೇ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ.